ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಜೀನಿ ವ್ಲಾಗ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಕುರಿ ಸಾಕಾಣಿಕೆ ಶೀಪ್ ಫಾರ್ಮಿಂಗ್ ಬಿಸ್ನೆಸ್ ಬಗ್ಗೆ PMEGP ಲೋನ್ ಹೇಗೆ ತಗೊಳೋದು, ಸರ್ಕಾರದ ಸಬ್ಸಿಡಿ ಎಷ್ಟು ಸಿಗುತ್ತೆ, ಯಾರು ಅರ್ಹರಿರ್ತಾರೆ, ಯಾವ ಡಾಕ್ಯುಮೆಂಟ್ಸ್ ಬೇಕು, ಬ್ಯಾಂಕ್ ಪ್ರಕ್ರಿಯೆ ಹೇಗಿರುತ್ತೆ, ನೀವು ಉದ್ಯೋಗದಲ್ಲಿದ್ರು ಅಥವಾ ನಿರುದ್ಯೋಗಿ ಆಗಿದ್ರು ಇಲ್ಲ ಹೊಸದಾಗಿ ಸ್ಟಾರ್ಟ್ ಮಾಡ್ತಿದ್ರೆ ಮಾತ್ರ ಈ ಲೋನ್ ತಗೋಬೋದಾ, ಇಲ್ಲ ನಮ್ದು ಹಳೆ ಬಿಸ್ನೆಸ್ ಇದ್ರು ಈ ಲೋನ್ ತಗೋಬೋದಾ ಅನ್ನೋದನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಂತ ಹೋಗೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. PMEGP ಅಂದ್ರೆ ಏನು ಅನ್ನೋದಾದ್ರೆ, PMEGP ಅಂದ್ರೆ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನಲ್ ಪ್ರೋಗ್ರಾಮ್ ಅಂತ. ಇದೊಂದು ಕೇಂದ್ರ ಸರ್ಕಾರದ ಯೋಜನೆ ಆಗಿದ್ದು ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯ. ಇದರಲ್ಲಿ ಹೇಳೋ ಹಾಗೆ ಉದ್ಯೋಗನ ಸೃಷ್ಟಿ ಮಾಡೋದೇ ಈ ಯೋಜನೆಯ ಒಂದು ಮುಖ್ಯ ಗುರಿಯಾಗಿರುತ್ತೆ. ಹೊಸ ಉದ್ಯೋಗ ಆರಂಭಿಸುವವರಿಗೆ ಅಂದ್ರೆ ಸರ್ಕಾರದಿಂದ ಸಬ್ಸಿಡಿ ಕೊಡ್ತಾರೆ, ಬ್ಯಾಂಕ್ ಲೋನ್ ಕೊಡ್ತಾರೆ, ಮತ್ತೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡುವಂತ ಒಂದು ಯೋಜನೆ ಆಗಿರುತ್ತೆ. PMEGP ಅಂದ್ರೆ ಸಬ್ಸಿಡಿ ಪ್ಲಸ್ ಬ್ಯಾಂಕ್ ಲೋನ್ ಆಗಿರುತ್ತೆ. ಕುರಿ ಸಾಕಾಣಿಕೆ PMEGP ಅಡಿಯಲ್ಲಿ ಬರುತ್ತಾ ಇಲ್ವಾ ಅಂತ ನೋಡೋದಾದ್ರೆ ಹೌದು ಬರುತ್ತೆ. ಏನಕ್ಕೆ ಅನ್ನೋದಾದ್ರೆ, ಕುರಿ ಸಾಕಾಣಿಕೆ ಒಂದು ಕೃಷಿ ಆಧಾರಿತ ಉದ್ಯೋಗ ಆಗಿದ್ದು ಅಂದ್ರೆ ಅಗ್ರಿಕಲ್ಚರ್ ಬಿಸ್ನೆಸ್ ಅಲ್ಲಿ ಆಗಿರೋದ್ರಿಂದ ಇದೇನಾಗುತ್ತೆ, ಒಂದು ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಬರೋದ್ರಿಂದ ಇದು PMEGP ಲೋನ್ಗೆ ಎಲಿಜಿಬಲ್ ಇದೆ. ಓಕೆ, ಈ ಸ್ಕೀಮ್ ನ ನೀವು ಎಲಿಜಿಬಲ್ ಇರೋದ್ರಿಂದ ತಗೋಬಹುದು. ಯಾರ್ಯಾರು ತಗೋಬಹುದು ಮತ್ತೆ ಹೆಂಗ್ ತಗೋಬಹುದು ಅಂತ ನೋಡೋದಾದ್ರೆ, ಇದರಲ್ಲಿ ಬರೋದು ಅಂದ್ರೆ ಈ ಯೋಜನೆಯಲ್ಲಿ ಏನೇನ್ ಬರುತ್ತೆ ಅಂತ ನೋಡೋದಾದ್ರೆ, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಡೈರಿ ಫಾರ್ಮ್ ಆಗಿರ್ಬೋದು, ಕೋಳಿ ಫಾರ್ಮ್ ಆಗಿರ್ಬೋದು, ಮಿಶ್ರ ಫಾರ್ಮಿಂಗ್ ಎಲ್ಲಾನು ಈ ಯೋಜನೆಯಲ್ಲಿ ಬರ್ತಾ ಹೋಗುತ್ತೆ. ಈ ಯೋಜನೆಯಲ್ಲಿ ನೀವು ಕುರಿ ಸಾಕ್ತೀರಾ ಅಂದ್ರೆ ನಿಮಗೆ ಎಷ್ಟು ಲೋನ್ ಸಿಗುತ್ತೆ ಮತ್ತೆ ಎಷ್ಟು ಲಿಮಿಟ್ ಇದೆ ಅಂತ ನೋಡೋದಾದ್ರೆ, ನೀವೇನಾದ್ರೂ ಮ್ಯಾಕ್ಸಿಮಮ್ ಲೋನ್ ಎಷ್ಟು ಕೊಡ್ತಾರೆ ಈ ಯೋಜನೆಯಲ್ಲಿ ಏನಾದ್ರೆ 20 ಲಕ್ಷದಿಂದ 50 ಲಕ್ಷ ಮಾರ್ಜಿನ್. ಈ ಯೋಜನೆಯ ಮಾರ್ಜಿನ್ ಎಷ್ಟಿರುತ್ತೆ, 20ರಿಂದ 50 ಲಕ್ಷದವರೆಗೂ ನಿಮಗೆ ಲೋನ್ ಕೊಡ್ತಾರೆ. ಪ್ರಾಜೆಕ್ಟ್ ಸೈಜ್ ಅಂದ್ರೆ ನೀವು ಎಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಈ ಯೋಜನೆದು ಲೋನ್ ಅಮೌಂಟ್ ಡಿಪೆಂಡ್ ಆಗಿರುತ್ತೆ. ಈಗ ಏನಾದ್ರೂ ನೀವು ಸಣ್ಣ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ, ಒಂದು 10-15 ಕುರಿ ತರ್ತಿದ್ದೀರಾ, ಒಂದು 20 ಕುರಿ ತರ್ತಿದ್ದೀರಾ ಅಂದ್ರೆ 5ರಿಂದ 10 ಲಕ್ಷ. ಇಲ್ಲಾಂದ್ರೆ ಮೀಡಿಯಂ ಪ್ರಾಜೆಕ್ಟ್ ಮಾಡ್ತಾ ಇದ್ರೆ 10ರಿಂದ 20 ಲಕ್ಷ. ಈ ರೀತಿ ನಿಮಗೆ ಅಮೌಂಟ್ ಸಿಗ್ತಾ ಹೋಗುತ್ತೆ, ಲೋನ್ ಸಿಗ್ತಾ ಹೋಗುತ್ತೆ. ಓಕೆ, ಇದಕ್ಕೆ ಎಲಿಜಿಬಿಲಿಟಿ ಏನ್ ಬೇಕು ಅಂತ ನೋಡೋದಾದ್ರೆ, ನೀವು ಭಾರತೀಯ ನಾಗರಿಕರಾಗಿರ್ಬೇಕು, ಮತ್ತೆ ನಿಮ್ಮ ವಯಸ್ಸು 18 ವರ್ಷ ಮೀರಿರ್ಬೇಕು. ಅಂದ್ರೆ 18 ವರ್ಷ ಮೇಲ್ಪಟ್ಟವ್ರು ಮಾತ್ರ ಈ ಯೋಜನೆಯಲ್ಲಿ ಅರ್ಜಿ ಹಾಕೋದಕ್ಕೆ ಅರ್ಹರಿರ್ತಾರೆ. ಮತ್ತೆ ಹೊಸ ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗಿರ್ಬೋದು, ಮತ್ತೆ ಕನಿಷ್ಠ ನೀವು 8ನೇ ತರಗತಿನ ಮುಗಿಸಿರ್ಬೇಕು, ಮತ್ತೆ ಮೊದಲನೇ ಬಿಸ್ನೆಸ್ ಆಗಿರ್ಬೇಕು. ಇದನ್ನ ತುಂಬಾ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಅಂದ್ರೆ ನೀವು ಫಸ್ಟ್ ಟೈಮ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಿರ್ಬೇಕು. ಇಲ್ಲ ನಮ್ದು ಕುರಿ ಸಾಕಾಣಿಕೆ ಮುಂಚೆ ಇದೆ, 3 ಕುರಿ ಇದೆ, ಇವಾಗ ಮತ್ತೆ ನಾನು ಎಕ್ಸ್ಟೆಂಡ್ ಮಾಡಕ್ ಇಷ್ಟಪಡ್ತೀನಿ, ಈ ತರ ಇದ್ರೆ ನಿಮಗೆ ಈ ಯೋಜನೆಯಲ್ಲಿ ಲೋನ್ ಸಿಗೋದಿಲ್ಲ. ನೀವೇನ್ ಮಾಡ್ಬೇಕು, ಹೊಸದಾಗಿ ಕುರಿ ಸಾಕಾಣಿಕೆ ಮಾಡೋರು ಮಾತ್ರ ಈ ಯೋಜನೆಯನ್ನ ಚೂಸ್ ಮಾಡ್ಬೇಕು. ಇಲ್ಲ ಅಂದ್ರೆ ನೀವು ಬೇರೆ ಏನಾದ್ರೂ ಸಾಕಾಣಿಕೆ ಮಾಡ್ತೀನ ಆದ್ರೆ ಹೊಸದಾಗಿ ಮಾತ್ರ ಈ ಯೋಜನೆಯಲ್ಲಿ ಅರ್ಜಿ ಹಾಕಿದ್ರೆ ಮಾತ್ರ ನಿಮಗೆ ಏನಾಗುತ್ತೆ, ಲೋನ್ ಮತ್ತೆ ಸಬ್ಸಿಡಿ ಸಿಗುತ್ತೆ. ಇಲ್ಲ ನಮ್ದು ಹಳೆ ಬಿಸ್ನೆಸ್ ಇದೆ, ನಾವು ಅದನ್ನೇ ಎಕ್ಸ್ಟೆಂಡ್ ಮಾಡಿ ದೊಡ್ಡದ ಮಾಡೋದಕ್ಕೋಸ್ಕರ ಮಾಡ್ತೀವಿ ಅಂದ್ರೆ ಸಿಗೋದಿಲ್ಲ. ಓಕೆ, ಮತ್ತೆ ಉದ್ಯೋಗದಲ್ಲಿ ಇದ್ರೆ ಈ ಯೋಜನೆಗೆ ದುಡ್ಡು ಸಿಗುತ್ತೋ, ಇಲ್ಲ ನಿರುದ್ಯೋಗಿ ಆಗಿದ್ರೆ ಮಾತ್ರ ಈ ಯೋಜನೆಯಲ್ಲಿ ನಾವು ಎಲಿಜಿಬಿಲಿಟಿ ಅಂದ್ರೆ ಅರ್ಜಿ ಹಾಕಕ್ ಅರ್ಹರಿರ್ತೀರಿ ಅಂತ ನೋಡೋದಾದ್ರೆ ಇಲ್ಲ, ಎರಡರಲ್ಲೂ ನೀವು ಉದ್ಯೋಗದಲ್ಲಿ ಇದ್ರು ಇಲ್ಲದೆ ಇದ್ರು ನಿಮಗೆ ಏನಾಗುತ್ತೆ, ಈ ಯೋಜನೆಯಲ್ಲಿ ನಿಮಗೆ ಅರ್ಜಿ ಹಾಕಿದ್ರೆ ಲೋನ್ ಸಿಗುತ್ತೆ. ಏನಕ್ಕೋಸ್ಕರ ಅಂದ್ರೆ ಇದೊಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ಮಾಡಿರೋ ಯೋಜನೆ ಆಗಿದ್ದು ಕೇಂದ್ರ ಸರ್ಕಾರದಿಂದ. ನಿಮಗೆ ಉದ್ಯೋಗದಲ್ಲಿ ಇಲ್ಲ ಅಂದ್ರೆ ನಿಮಗೆ ಏನ್ ಮಾಡ್ತಾರೆ, ನಿರುದ್ಯೋಗಿ ಆಗಿದ್ರೆ ಉದ್ಯೋಗ ಸೃಷ್ಟಿ ಮಾಡ್ಬೇಕು ಅಂತಾನೆ ಈ ಯೋಜನೆಯಲ್ಲಿ ನಿಮಗೆ ಲೋನ್ ಕೊಡ್ತಾ ಇರೋದು. ಅದಕ್ಕೆ ನೀವೇನ್ ಮಾಡ್ಬೇಕು, ನೀವು ಉದ್ಯೋಗಿ ಆಗಿದ್ರು ನಿರುದ್ಯೋಗಿ ಆಗಿದ್ರು ಈ ಯೋಜನೆಯಲ್ಲಿ ನೀವು ಅರ್ಜಿನ ಹಾಕ್ಬೋದಾಗಿರುತ್ತೆ. ಡಾಕ್ಯುಮೆಂಟ್ಸ್ ಏನು ಅಂತ ನೋಡೋದಾದ್ರೆ, ಆಧಾರ್ ಕಾರ್ಡು, ಮತ್ತೆ ಪ್ಯಾನ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟು, ಆಧಾರ್ ಅಂದ್ರೆ ಅಡ್ರೆಸ್ ಪ್ರೂಫ್, ಎಜುಕೇಶನ್ ಸರ್ಟಿಫಿಕೇಟ್, ಬ್ಯಾಂಕ್ ಪಾಸ್ಬುಕ್, ನಿಮ್ದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋಗಳು, ಮತ್ತೆ ಪ್ರಾಜೆಕ್ಟ್ ರಿಪೋರ್ಟ್. ಅಂದ್ರೆ ಇದು ಮ್ಯಾಂಡೇಟರಿ. ಪ್ರಾಜೆಕ್ಟ್ ರಿಪೋರ್ಟ್ ಅನ್ನೋದು ಏನಂದ್ರೆ, ನಿಮ್ದು ಎಷ್ಟು ಕುರಿ ತಗೊಂತಾ ಇದ್ದೀರಾ ಅದೊಂದು ಬ್ಲೈಂಡ್ ಆಗಿ ಕೊಡ್ಬೇಕಾಗುತ್ತೆ ನೀವು ಸರ್ಕಾರಕ್ಕೆ ಅಥವಾ ನಿಮ್ ಬ್ಯಾಂಕಿಗೆ. ನಿಮ್ಗೆ ಎಷ್ಟು ಅಮೌಂಟ್ ಬೇಕು ಅಂತ ಅದ್ರಲ್ಲಿ ಎಸ್ಟಿಮೇಟ್ ಮಾಡಿ, ಇಷ್ಟು ಕುರಿ ತಗೊಂತಾ ಇದ್ದೀನಿ ನಾನು, ಇಷ್ಟು ಕುರಿಗೆ ಇಷ್ಟು ದುಡ್ಡಾಗುತ್ತೆ, ಅದಕ್ಕೆ ಏನೇನ್ ಬೇಕು, ಮ್ಯಾಟ್ ಬೇಕು, ಅದಕ್ಕೆ ಶೆಡ್ಡಿಗೆ ಇಷ್ಟು ಬೇಕು, ಆಮೇಲೆ ಗೊಬ್ಬರ ಎಲ್ಲ ಇದನ್ನ ಮಾಡೋದಕ್ಕೆ ಇಷ್ಟು ಬೇಕು, ಆಮೇಲೆ ಫೀಡಿಗೆ ಇಷ್ಟು ಬೇಕು. ಈ ತರ ಒಂದು ಬ್ಲೈಂಡ್ ರಿಪೋರ್ಟ್ ನ ನೀವು ರೆಡಿ ಮಾಡ್ಕೊಟ್ರೆ ಅಷ್ಟು ಅಮೌಂಟ್ ನ ನಿಮ್ಗೆ ಏನ್ ಮಾಡ್ತಾರೆ, ಅವ್ರ ಬ್ಯಾಂಕ್ ಇಂದ ಮತ್ತೆ ಸರ್ಕಾರದಿಂದ ಸ್ಯಾಂಕ್ಷನ್ ಮಾಡ್ತಾರೆ. ಬ್ಯಾಂಕ್ ಯಾವ್ದನ್ನ ಚೂಸ್ ಮಾಡ್ಬೇಕು, ಎಷ್ಟು ಬ್ಯಾಂಕ್ ಇದೆ ಇದ್ರ ಅಂಡರ್ ಅಲ್ಲಿ ಬರುತ್ತೆ ಅನ್ನೋದ್ರೆ, SBI, ಕೆನರಾ, ಯೂನಿಯನ್ ಬ್ಯಾಂಕ್ ಆಗಿರ್ಬೋದು, ಗ್ರಾಮೀಣ ಬ್ಯಾಂಕ್ ಆಗಿರ್ಬೋದು, ಮತ್ತೆ ಕೋಆಪರೇಟಿವ್ ಬ್ಯಾಂಕ್ಸ್ ಇವೆಲ್ಲ ಇದ್ರ ಅಂಡರ್ ಅಲ್ಲಿ ಬರುತ್ತೆ. ನೀವು ಇಷ್ಟು ಬ್ಯಾಂಕ್ ಅಲ್ಲಿ ಯಾವ ಬ್ಯಾಂಕ್ ಅಲ್ಲಿ ಹೋಗಿ ನೀವು ಬೇಕಿದ್ರು PMEGP ಲೋನ್ ನ ಅರ್ಜಿ ಹಾಕ್ಬಿಟ್ಟು ನೀವು ಲೋನ್ ನ ತಗೋಬಹುದಾಗಿರುತ್ತೆ. ಮತ್ತೆ ಪ್ರೊಸೆಸ್ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಕೇಳಿಸ್ಕೊಳ್ಳಿ. ಇಲ್ಲಿ ಆನ್ಲೈನ್ PMEGP ಅಪ್ಲಿಕೇಶನ್ ಅಂದ್ರೆ ನೀವು ಆನ್ಲೈನ್ ಅಲ್ಲಿ PMEGP ಅಪ್ಲಿಕೇಶನ್ ಆಗ್ಬೇಕಾಗಿರುತ್ತೆ. ಅದಾದ್ಮೇಲೆ ಗೌರ್ಮೆಂಟ್ ಏನ್ ಮಾಡುತ್ತೆ, ನೀವು ಎಲಿಜಿಬಲ್ ಇದೀರೋ ಇಲ್ವಾ ಅಂತ ನೋಡ್ಬಿಟ್ಟು ಅದು ವೆರಿಫಿಕೇಶನ್ ಮಾಡುತ್ತೆ. ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ನೀವೇನ್ ಮಾಡ್ತೀರಾ, ನೀವು ಒಂದು ಅಪ್ಲಿಕೇಶನ್ ಹಾಕ್ತೀರಾ ಆನ್ಲೈನ್ ಮುಖಾಂತರ. ಸೆಂಟ್ರಲ್ ಗೌರ್ಮೆಂಟ್ ನಿಮಗೆ ಏನ್ ಮಾಡುತ್ತೆ, ವ್ಯಕ್ತಿ ಈ ಯೋಜನೆ ಅಂದ್ರೆ PMEGP ಯೋಜನೆಗೆ ಅರ್ಹರಿದಾನೋ ಇಲ್ವೋ ಅನ್ನೋದನ್ನ ನೋಡ್ಬಿಟ್ಟು ಅವರು ವೆರಿಫಿಕೇಶನ್ ಮಾಡಿ ನಿಮ್ಗೆ ಅಪ್ರೂವ್ ಮಾಡ್ತಾರೆ.
ಆಮೇಲೆ ನೀವು ಬ್ಯಾಂಕ್ ನ ಸೆಲೆಕ್ಟ್ ಮಾಡ್ಬೋದು. ನಿಮಗೆ ಯಾವ ಬ್ಯಾಂಕ್ ಇಷ್ಟ, ನಿಮ್ಗೆ ಬೇಕಿದ್ರೆ SBI, ನಿಮ್ಮ ಊರಲ್ಲಿ ಯಾವ ಬ್ಯಾಂಕ್ ಇರುತ್ತೋ ಅದು SBI ಬ್ಯಾಂಕ್ ಆಗಿರ್ಬೋದು, ಇಲ್ಲ ಕೆನರಾ ಬ್ಯಾಂಕ್ ಆಗಿರ್ಬೋದು, ನಿಮಗೆ ಯಾವ ಬ್ಯಾಂಕ್ ಬೇಕಾಗಿರುತ್ತೋ ಆ ಬ್ಯಾಂಕ್ ನ ಸೆಲೆಕ್ಟ್ ಮಾಡ್ಬೋದಾಗಿರುತ್ತೆ. ಮತ್ತೆ ಸೈಟ್ ವಿಸಿಟ್ ಮಾಡ್ತಾರೆ. ನೀವು ಬ್ಯಾಂಕ್ ನ ಸೆಲೆಕ್ಟ್ ಮಾಡಿದ್ಮೇಲೆ ಬ್ಯಾಂಕ್ನವರು ನಿಮ್ಮನ್ನ ಕರೆದ್ಬಿಟ್ಟು ನಿಮ್ಮ ಪ್ರಾಜೆಕ್ಟ್ ಡೀಟೇಲ್ಸ್ ಎಲ್ಲ ತಗೊಂಡ್ಬಿಟ್ಟು ಎಲ್ಲ ಡಾಕ್ಯುಮೆಂಟ್ ಸರಿ ಇದೆ ಅಂದ್ಮೇಲೆ ನಿಮ್ಗೆ ಅಪ್ರೂವ್ ಆಗ್ಬಿಟ್ಟು ನಿಮ್ಗೆ ಸೈಟ್ ವಿಸಿಟ್ ಮಾಡ್ತಾರೆ. ನಿಮ್ದು ಹೆಂಗಿದೆ ಅಂದ್ರೆ ಸೈಟ್ ವಿಸಿಟ್ ಅಲ್ಲಿ 2 ತರ ಇರುತ್ತೆ. ನಿಮ್ದು ಏನ್ ಲೋನ್ ಅಂದ್ರೆ ಇದನ್ನ ಶೆಡ್ ಕಟ್ಕೋಬೇಕು ಅಂತ ಜಾಗ ಇರುತ್ತಲ್ಲ, ಅದು ಜಾಗ ನಿಮ್ಮ ಹೆಸರಲ್ಲಿ ಇರ್ಬೇಕು, ಇಲ್ಲ ನೀವು ಯಾರ ಹತ್ರನಾರು ಲೀಸಿಗೆ ಹಾಕ್ಸ್ಕೊಂಡಿರ್ಬೇಕು. ಇದು ಕಂಪಲ್ಸರಿ ಆಗಿರುತ್ತೆ. ಅದಾದ್ಮೇಲೆ ಸೈಟ್ ವಿಸಿಟ್ ಮಾಡಿದಾಗ ನೀವು ಇದನ್ನೆಲ್ಲ ನೋಡ್ಬಿಟ್ಟು ಆಮೇಲೆ ನಿಮಗೆ ಏನ್ ಮಾಡ್ತಾರೆ, ಬ್ಯಾಂಕ್ನವರು ಎಲ್ಲ ಕರೆಕ್ಟ್ ಇದ್ರೆ ನಿಮಗೆ ಅಪ್ರೂವ್ ಮಾಡ್ತಾರೆ. ಆಮೇಲೆ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಓಕೆ, ಆಮೇಲೆ ಈಗ ಸಬ್ಸಿಡಿ ಎಷ್ಟು ಕೊಡ್ತಾರೆ ಸರ್ಕಾರದಿಂದ ಅಂದ್ರೆ, ನೀವೇನಾದ್ರೂ 10 ಲಕ್ಷ ಅಮೌಂಟ್ ತಗೊಂಡಿದ್ದೀರಾ ಅನ್ಕೊಡ್ರಿ, ನೀವು ಜನರಲ್ ಕ್ಯಾಟಗರಿಲಿ ಇದ್ರೆ. ನೀವು ರೂರಲ್ ಮತ್ತೆ ಅರ್ಬನ್ ಅಂತ ಇದ್ರಲ್ಲಿ ಸಪ್ರೇಟ್ ಬರುತ್ತೆ. ಈಗ ನೀವು ಅರ್ಬನ್ ಅಲ್ಲಿ ಇದ್ರೆ ಅಂದ್ರೆ ನಗರ ಪ್ರದೇಶದಲ್ಲಿದ್ರೆ ನಿಮಗೆ ಎಷ್ಟು 15% ಸಬ್ಸಿಡಿ ಸಿಗುತ್ತೆ. ನೀವೇನಾದ್ರೂ ರೂರಲ್ ಅಂದ್ರೆ ಗ್ರಾಮೀಣ ಭಾಗದಲ್ಲಿದ್ರೆ 25% ನಿಮಗೆ ಸಬ್ಸಿಡಿ ಸಿಗುತ್ತೆ. ಅದೇ ನೀವೇನಾದ್ರೂ ಸ್ಪೆಷಲ್ ಕ್ಯಾಟಗರಿ ಲೈಕ್ SC ST ಅಥವಾ OBC ವುಮೆನ್ ಅಥವಾ ಮೈನರ್ ಕ್ಯಾಟಗರಿಯಲ್ಲಿ ಇದ್ರೆ ಏನಾಗುತ್ತೆ, ನಿಮಗೆ ನೀವು ನಗರ ಪ್ರದೇಶದಲ್ಲಿದ್ರೆ ನೀವು ಯಾರು ಸ್ಪೆಷಲ್ ಕ್ಯಾಟಗರೀಸ್ ಅಲ್ಲಿರೋರು 25% ನಿಮಗೆ ಸಬ್ಸಿಡಿ ಸಿಗುತ್ತೆ. ಮತ್ತೆ ನೀವು ಗ್ರಾಮೀಣ ಪ್ರದೇಶದಲ್ಲಿದ್ರೆ ನೀವು ಸ್ಪೆಷಲ್ ಕ್ಯಾಟಗರಿಯವರು 35% ಸಬ್ಸಿಡಿ ಸಿಗುತ್ತೆ. ಎಕ್ಸಾಂಪಲ್ ಕೊಟ್ಟು ಹೇಳ್ಬೇಕನ್ನೋದಾದ್ರೆ, ಈಗ ನೀವು ಒಂದು 10 ಲಕ್ಷ ಅಮೌಂಟ್ ತಗೊಂಡಿದ್ದೀರಾ ಅನ್ಕೊಡ್ರಿ, ಯಾರು ಅದರ್ ಕ್ಯಾಸ್ಟ್ನವರು ಅಥವಾ ರೂರಲ್ ಏರಿಯಾದಲ್ಲಿರೋರು, ಅದರ್ ಕ್ಯಾಸ್ಟ್ ನೀವು ಮತ್ತೆ ರೂರಲ್ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಇದ್ದೀರಾ ಮತ್ತೆ ನೀವು ಅದರ್ ಕ್ಯಾಸ್ಟ್ನವರಾಗಿದ್ದು, ಪ್ರಾಜೆಕ್ಟ್ ಕಾಸ್ಟ್ ಎಷ್ಟಿದೆ 10 ಲಕ್ಷ ಅಮೌಂಟ್ ತಗೊಂಡಿದ್ದೀರಾ, ಅದರಲ್ಲಿ ನಿಮಗೆ ಎಷ್ಟು ಸಬ್ಸಿಡಿ ಸಿಗುತ್ತೆ, 25% ಸಬ್ಸಿಡಿ ಸಿಗುತ್ತೆ. ಅಂದ್ರೆ ಗೌರ್ಮೆಂಟ್ ಎಷ್ಟು ಕೊಡುತ್ತೆ ನಿಮಗೆ, 2.5 ಲಕ್ಷ ನಿಮಗೆ ಕೊಡುತ್ತೆ. ನೀವು ಈ ಅಮೌಂಟ್ ನ ಏನ್ ಮಾಡಂಗಿಲ್ಲ, ಬ್ಯಾಂಕಿಗೆ ಕಟ್ಟುವಾಗಿಲ್ಲ. ಇನ್ನ ಬ್ಯಾಂಕಿಗೆ ಎಷ್ಟು ಕಟ್ಬೇಕು, ನೀವು 7.5 ಲಕ್ಷ ಅಮೌಂಟ್ ನ ಕಟ್ಬೇಕಾಗುತ್ತೆ. ಅದೇ ಏನಾದ್ರೂ ನೀವು ನಗರ ಭಾಗದಲ್ಲಿದ್ರೆ ಅಂದ್ರೆ ನಗರ ಪ್ರದೇಶದಲ್ಲಿದ್ರೆ ನಿಮಗೆ ಅದರ್ ಕ್ಯಾಸ್ಟ್ನವರಿಗೆ ಗವರ್ನಮೆಂಟ್ 10 ಲಕ್ಷ ಏನಾದ್ರೂ ಅಮೌಂಟ್ ಕೊಟ್ಟಿದ್ರೆ 1.5 ಲಕ್ಷ ಸಬ್ಸಿಡಿ ಸಿಗುತ್ತೆ, ಅಂದ್ರೆ 15%. ಓಕೆ, ಬ್ಯಾಂಕ್ ಲೋನ್ ಎಷ್ಟು ಕಟ್ಬೇಕು, ನೀವು ಇನ್ನ 8.5 ಲಕ್ಷ ನೀವು ಬ್ಯಾಂಕಿಗೆ ವಾಪಸ್ ಕಟ್ಬೇಕಾಗಿರುತ್ತೆ. ಅದೇ ಏನಾದ್ರೂ ನೀವು ಗ್ರಾಮೀಣ ಭಾಗದಲ್ಲಿ ಇದ್ದು ಸ್ಪೆಷಲ್ ಕ್ಯಾಟಗರಿ SC ST ಆಗಿರ್ಬೋದು, ವುಮೆನ್ ಕ್ಯಾಟಗರಿ ಮತ್ತೆ ಮೈನಾರಿಟಿ ಕ್ಯಾಟಗರಿಲಿ ಇದ್ರೆ 35% ನಿಮಗೆ ಸಬ್ಸಿಡಿ ಸಿಗುತ್ತೆ. ಅಂದ್ರೆ 3,50,000 ನೀವು ಸಬ್ಸಿಡಿ ಅಂದ್ರೆ ಬ್ಯಾಂಕಿಂಗ್ ಮರುಪಾವತಿ ಮಾಡೋ ಹಂಗಿಲ್ಲ. ಇನ್ನೆಷ್ಟು ಮರುಪಾವತಿ ಮಾಡಬೇಕು, 6.5 ಲಕ್ಷ ನೀವು ಬ್ಯಾಂಕಿಗೆ ಕಟ್ಬೇಕಾಗುತ್ತೆ. ಓಕೆ, ಕ್ಲಿಯರ್ ಆಗಿದೆ ಅಂತ ತಿಳ್ಕೊಂಡಿದೀನಿ. ಮತ್ತೆ ಸರ್ಕಾರ ನಿಮ್ಗೆ ನೇರವಾಗಿ ಅಮೌಂಟ್ ಕೊಡೋದಿಲ್ಲ. ಇದೇನ್ ಮಾಡುತ್ತೆ, ಸರ್ಕಾರ ಸಬ್ಸಿಡಿನ ಬ್ಯಾಂಕಿಗೆ ಕೊಡುತ್ತೆ. ಬ್ಯಾಂಕ್ನವರು ನಿಮಗೆ ಏನ್ ಕೊಡ್ತಾರಲ್ಲ ಅಂದ್ರೆ ಸರ್ಕಾರ ಸಬ್ಸಿಡಿ ಬ್ಯಾಂಕಿಗೆ ಕೊಡ್ತಾರೆ, ಉಳಿದ ಅಮೌಂಟ್ನೆಲ್ಲ ಬ್ಯಾಂಕ್ ನಿಮಗೆ ಲೋನ್ ಮುಖಾಂತರ ಕೊಡುತ್ತೆ. ಓಕೆ, ರೀಪೇಮೆಂಟ್ ಹೆಂಗಿರುತ್ತೆ ಅಂದ್ರೆ, ಮರುಪಾವತಿ ಹೆಂಗ್ ಕಟ್ಬೇಕು ಅಂತ ನೋಡೋದಾದ್ರೆ, ಅಂದ್ರೆ ನೀವ್ ಎಷ್ಟು ಇಯರ್ ಸೈಕಲ್ ತಗೊಂಡಿರ್ತೀರೋ ಅದ್ರ ಮೇಲೆ, ಈಗ ಬ್ಯಾಂಕ್ ಇಂಟ್ರೆಸ್ಟ್ ಹೆಂಗಿರುತ್ತೋ, ನೀವ್ ಹೆಂಗ್ ಕಟ್ಕೊಂತ ಹೋಗ್ತಿರೋ ಅದ್ರ ಮೇಲೆ ಇದೆಲ್ಲ ಡಿಪೆಂಡ್ ಆಗಿರುತ್ತೆ. ಮತ್ತೆ ಲಾಸ್ಟ್ ಫೈನಲಿ ನೋಡೋದಾದ್ರೆ ಇದ್ರಲ್ಲಿ ಏನಾಗಿರುತ್ತೆ ಅಂದ್ರೆ, ಇದೊಂದು ಗೌರ್ಮೆಂಟ್ ಸ್ಕೀಮ್ ಆಗಿರೋದ್ರಿಂದ, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆಗಿರೋದ್ರಿಂದ PMEGP. ಓಕೆ, ಇದು ಸಬ್ಸಿಡಿ ಬೇಸ್ಡ್ ಲೋನ್ ಆಗಿರೋದ್ರಿಂದ ಏನಾಗುತ್ತೆ, ನಿಮಗೆ ಬ್ಯಾಂಕ್ ಫಂಡ್ ಮಾಡುತ್ತೆ. ಮತ್ತೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ನ ಕ್ರಿಯೇಟ್ ಮಾಡೋದೇ ಇದ್ರ ಮುಖ್ಯ ಉದ್ದೇಶ ಆಗಿರೋದ್ರಿಂದ, ರೂರಲ್ ಆಗಿರ್ಬೋದು ಮತ್ತೆ ಅರ್ಬನ್ ಆಗಿರ್ಬೋದು, ಗ್ರಾಮೀಣದವರಾಗಿರ್ಬೋದು ಇಲ್ಲ ನಗರ ಭಾಗದವರಾಗಿರ್ಬೋದು, ನೀವೇನ್ ಮಾಡ್ಬೋದು, ಈ ಯೋಜನೆಯನ್ನ ತಗೋಬಹುದು. ಈ ಸ್ಕೀಮ್ ಅಲ್ಲಿ ನೀವು ಅರ್ಜಿ ಹಾಕ್ಬಿಟ್ಟು ನೀವು ಲೋನ್ ನ ಮತ್ತೆ ಸಬ್ಸಿಡಿನ ತಗೋಬಹುದಾಗಿರುತ್ತೆ. ನೀವು ವರ್ಕಿಂಗ್ ಇದ್ರು ಅನ್ಎಂಪ್ಲಾಯ್ಡ್ ಇದ್ರು ಏನ್ ಮಾಡ್ಬೋದು, ನೀವು ಈ ಸ್ಕೀಮ್ ನಲ್ಲಿ ಅರ್ಜಿ ಹಾಕ್ಬಿಟ್ಟು ನೀವು ಲೋನ್ ನ ತಗೋಬಹುದು. ಮತ್ತೆ ನೀವು ಯೂತ್ ಆಗಿದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಿದ್ರು ಇದರಲ್ಲಿ ಸ್ಕೀಮ್ ನ ತಗೋಬಹುದು. ಅಂದ್ರೆ ನೀವು ಇದರಲ್ಲಿ ಅರ್ಜಿ ಹಾಕ್ಬಿಟ್ಟು ಲೋನ್ ನ ತಗೋಬಹುದು. ನಿಮಗೆ ಇದೇ ಕುರಿ ಸಾಕಾಣಿಕೆ ಬಿಸ್ನೆಸ್ ಆರಂಭಿಸೋದು ಏನಾದ್ರೂ ಕನ್ಸಾಗಿದೆ, PMEGP ಲೋನ್ ಏನಾಗಿರುತ್ತೆ ನಿಮಗೆ ಬೆಸ್ಟ್ ಆಪರ್ಚುನಿಟಿ ಆಗಿರುತ್ತೆ. ನಿಮಗೆ ಏನಾದ್ರೂ ಕುರಿ ಸಾಕಾಣಿಕೆ ಮಾಡಬೇಕು, ನಂಗೆ ಸಣ್ಣದಿಂದ ದೊಡ್ಡ ಮಾಡಬೇಕು, ಇಲ್ಲ ದೊಡ್ಡದಾಗೆ ಮಾಡಬೇಕು, ನಂಗೆ ಎಕ್ಸ್ಪೀರಿಯನ್ಸ್ ಇದೆ, ಮಾಡ್ತೀನಿ ಅನ್ನೋದಾದ್ರೆ ನಿಮ್ಗೆ ಇದು ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಕುರಿ ಸಾಕಾಣಿಕೆ ಮಾಡ್ಬೇಕಂತಿದ್ರೆ ನಿಮ್ದು ಹತ್ರದಲ್ಲೇ ಇರೋ ಕಂಪ್ಯೂಟರ್ ಸೆಂಟ್ರಿಗೋ ಅಥವಾ ಗ್ರಾಮೋನಿಗೆ ಹೋಗ್ಬಿಟ್ಟು ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ನೀವು ಅಪ್ಲಿಕೇಶನ್ ಹಾಕಿ ಬ್ಯಾಂಕ್ ಮ್ಯಾನೇಜರ್ನ ಅಪ್ರೋಚ್ ಮಾಡಿಬಿಟ್ಟು, ಅಂದ್ರೆ ಅವ್ರ ಹತ್ರ ಮಾತಾಡ್ಬಿಟ್ಟು ಈ ರೀತಿ ಮಾಡ್ತಿದೀವಿ, ನೀವು ಲೋನ್ ಕೊಡ್ಬೇಕಂತ ಕೇಳಿದ್ರೆ ಅವ್ರು ನಿಮಗೆ ಸ್ಯಾಂಕ್ಷನ್ ಮಾಡ್ತಾರೆ. ಇದೇ ರೀತಿಯಾದಂತ ಇನ್ಫಾರ್ಮೇಟಿವ್ಸ್ ವಿಡಿಯೋಸ್ ಏನಾದ್ರೂ ನಿಮಗೆ ಬೇಕಾಗಿದ್ರೆ, ಮತ್ತೆ ಯಾವ್ದಾರ ಸ್ಕೀಮ್ ಬಗ್ಗೆ ಮಾಹಿತಿ ಬೇಕಾಗಿದ್ರೆ, ಇಲ್ಲ ಯಾವ್ದಾದ್ರು ಹಸು ಸಾಕಾಣಿಕೆ ಮೇಲೆ ಆಗಿರ್ಬೋದು, ಕುರಿ ಸಾಕಾಣಿಕೆ, ಇಲ್ಲ ಅಂದ್ರೆ ಯಾವ್ದಾದ್ರು ಬೇರೆ ಸ್ಕೀಮ್ ಮೇಲೆ ನಿಮಗೆ ವಿಡಿಯೋ ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಏನಾದ್ರೂ ಡೌಟ್ ಇದ್ರೆ ಕೇಳಿ. ಬ್ಲೈಂಡ್ ಪ್ರಾಜೆಕ್ಟ್ ರಿಪೋರ್ಟ್ ಬೇಕಿದ್ರೆ ಅದ್ರದ್ದು ಒಂದು ವಿಡಿಯೋ ಮಾಡ್ರಿ ಅನ್ನೋದಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅದ್ರ ಬಗ್ಗೆ ಸಪರೇಟ್ ಆಗಿ ವಿಡಿಯೋ ಮಾಡೋಣ. ಎಷ್ಟು ಕುರಿದು ಅಂದ್ರೆ ಯಾರಿಗೆ ಎಷ್ಟು ಕುರಿದ್ ಬೇಕು, ಇಲ್ಲಾಂದ್ರೆ ನೀವು ಪರ್ಸನಲ್ ಮೆಸೇಜ್ ಹಾಕಿದ್ರು ಬೇಕಿದ್ರೆ ಮೆಸೇಜ್ ಮಾಡಿ ಕಳ್ಸಿಕೊಡ್ತೀವಿ, ಅದ್ರದ್ದು ಮಾಡಿ. ಇದೇ ರೀತಿಯಾದಂತ ವಿಡಿಯೋ ಬೇಕಿದ್ರೆ ನಮ್ಮ ಜಿನಿ ವ್ಲಾಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.